ಹಲೋ ಆಲ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಧರ್ಮಸ್ಥಳ ದೇವಸ್ಥಾನದ ಪಕ್ಕ ಇರೋ ಒಂದು ಪಾರ್ಕಲ್ಲಿರೋ ಅಕ್ವೇರಿಯಂಗೆ ಹೋಗಿದ್ದೆ. ಅಲ್ಲಿ ಎಷ್ಟು ವೆರೈಟೀಸ್ ಆಫ್ ಫಿಶಸ್ ಇತ್ತು ಅಂತ ನೀವೇ ನೋಡ್ಬೋದು. ಕೆಳಗಡೆ ಎಲ್ಲ ಮೆನ್ಷನ್ ಮಾಡಿದ್ದಾರೆ ಅದ್ರ ಡೀಟೇಲ್ಸ್ ಎಲ್ಲ. ನಾನು ಕೂಡ ಎಲ್ಲ ಡೀಟೇಲ್ಸ್ನು ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿರೋ ಅಕ್ವೇರಿಯಂ ಇದು. ಮತ್ತು ಒಂದು ಮಧ್ಯದಲ್ಲಿ ಒಂದು ದೊಡ್ಡ ಅಕ್ವೇರಿಯಂ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಮತ್ತು ಎಷ್ಟೊಂದು ಟೈಪ್ಸ್ ಆಫ್ ಫಿಶಸ್ ಎಲ್ಲ ಇದೆ. ನೀವೇನಾದರೂ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋದರೆ ಪಕ್ಕದಲ್ಲೇ ಇರೋವಂತಹ ಪಾರ್ಕ್ ಮತ್ತು ಪಾರ್ಕಲ್ಲಿರೋವಂತಹ ಅಕ್ವೇರಿಯಂನ ಮರಿದೇನೆ ವಿಸಿಟ್ ಮಾಡಿ ನೋಡ್ಬೋದು. ನೀವು ಎಷ್ಟು ಚೆನ್ನಾಗಿದೆ ಈ ಫಿಶಸ್ ಎಲ್ಲ. ಇದಂತೂ ಒಂದು ದೊಡ್ಡ ಫಿಶ್ಶು. ಒಂದೇ ದೊಡ್ಡ ಅಕ್ವೇರಿಯಮಲ್ಲಿ ಇದೊಂದನ್ನೇ ಬಿಟ್ಟಿದ್ರು. ಇದು ನೋಡ್ಬೋದು, ಇದು ನೋಡೋಕ್ಕೆ ಸೇಮ್ ಕ್ರೊಕೊಡೈಲ್ ಥರ ಇದೆ. ಅದಕ್ಕೆ ಮೀಸೆ ಥರ ಎಲ್ಲ ಇದೆ ನೋಡಿ. ಮಕ್ಕಳು ಕರ್ಕೊಂಡೋದ್ರಂತೂ ತುಂಬ ಎಂಜಾಯ್ ಮಾಡ್ತಾರೆ. ಇದಕ್ಕೆ ಯಾವುದೇ ರೀತಿಯಾದ ಎಂಟ್ರಿ ಫೀಸ್ ಎಲ್ಲ ಏನಿರಲ್ಲ, ಫುಲ್ ಫ್ರೀ ಆಗೇ ಇರುತ್ತೆ. ದೇವಸ್ಥಾನದ ಮುಂದೆನೇ ಇದೆ ನೋಡಿ. ಇದು ರೆಡ್ ಟೈಲ್ ಫಿಶ್ ಅಂತ ಏನೋ ಇದು ನೇಮ್ ಬರುತ್ತೆ. ಎಲ್ಲನೂ ಅಷ್ಟೇ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಕ್ರೊಕೊಡೈಲ್ ಫಿಶ್, ಕ್ರೊಕೊಡೈಲ್ ಥರನೇ ಇದೆ ಮೂತಿ ಎಲ್ಲ ನೋಡ್ಬೋದು. ಇದ್ರ ನೇಮ್ ಎಲ್ಲ ಬಂದು ಮೆನ್ಷನ್ ಮಾಡಿದ್ದೀನಿ. ಆ ಕಡೆ ಮೆನ್ಷನ್ ಮಾಡಿದಾರಲ್ಲ ಅದನ್ನು ವಿಡಿಯೋ ತೊಗೊಂಡಿದ್ದೀನಿ. ಈ ಫಿಶ್ ಬಂದು ನೋಡ್ಬೋದು ನೀವು 100 to 200 ಇಯರ್ಸ್ ಇರುತ್ತೆ ಈ ಫಿಶ್ಶು. ಇದೇನು ಕಲರ್ ಯೆಲ್ಲೋ ಮತ್ತು ಆರೆಂಜ್ ಕಾಣಿಸ್ತಿದೆಯಲ್ಲ, ಇದು ಬಂದು ನೆಕ್ಸ್ಟು ದೇವಸ್ಥಾನದ ಹೊರಗಡೆ ಇರೋ ಪಾಂಡಲ್ಲಿ ಇರೋವಂಥ, ಅಲ್ಲೂ ಕೂಡ ತುಂಬ ಕಲರ್ಫುಲ್ ಫಿಶಸ್ನ ಎಲ್ಲ ಇಟ್ಟಿದ್ದಾರೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತೀವಿ ಅಂದರೆ ಅವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಇದು ಬ್ಲ್ಯಾಕ್ ಗೋಸ್ಟ್ ಅಂತ. ಇದು ಗೋಲ್ಡನ್ ಫಿಶ್. ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿತ್ತು. ಇದು ಎಷ್ಟೊಂದು ಫಿಶಸ್ ಇತ್ತು. ಇದು ನೇಮ್ ಬಂದು ಕೆಳಗಡೆ ಇದೆ ನೋಡಿ. ಇದು ವೈಟ್ ಕಲರು. ಇದಕ್ಕೆ ಬೇರೆ ಯಾವ ಫಿಶಸ್ನೂ ಇಟ್ಟಿರಲಿಲ್ಲ, ಇದು ಒಂದೇ ಫಿಶ್ ಇತ್ತು. ಕೆಲವೊಂದು ಅಕ್ವೇರಿಯಮಲ್ಲಿ ಒಂದೇ ಫಿಶಸ್ ಇಟ್ಟಿದ್ದಾರೆ, ಕೆಲವೊಂದರಲ್ಲಿ ತುಂಬ ಇದೆ. ಈಗ ನೋಡ್ಬೋದು, ಇದು ಆರೆಂಜ್ ಕಲರ್, ಗೋಲ್ಡನ್ ಆರೆಂಜ್ ಕಾಣಿಸ್ತಿದೆ. ಇವೆಲ್ಲ ಎಷ್ಟೊಂದಿದೆ. ಥ್ಯಾಂಕ್ ಯು.